ಸಂಪುಟ ಸೇರುವವರ ಸಂಭಾವ್ಯ ಪಟ್ಟಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಈಗಾಗಲೇ ನಾವು ಹೇಳ್ತಾ ಇದ್ದ ಹಾಗೆ ಡಾಕ್ಟರ್ ಅಜಯ್ ಸಿಂಗ್, ದಾವಣಗೆರೆಯ ಎಸ್ಎಸ್ ಮಲ್ಲಿಕಾರ್ಜುನ್, ಕೆಎಂ ಶಿವಲಿಂಗೇಗೌಡ, ಹಾಸನದ ಶಿವಲಿಂಗೇಗೌಡರಿಗೆ, ಆಮೇಲೆ ಜಮೀರ್ ಅಹಮದ್ ಖಾನ್, ಎಚ್ಸಿ ಬಾಲಕೃಷ್ಣ, ವಿಜಯಾನಂದ ಕಾಶಪ್ಪನವರ್, ಶಿವರಾಜ್ ತಂಗಡಗಿ, ಎನ್ ಚಲುವರಾಯ ಸ್ವಾಮಿ, ಲಕ್ಷ್ಮಣ ಸವದಿ, ರಿಜ್ವಾನ್ ಅರ್ಷದ್ ಹೊಸ ಹೆಸರುಗಳು ಸೇರ್ಪಡೆ ಆಗ್ತಾ ಇದೆ ನೋಡಿ. ಪುಟ್ಟರಂಗ ಶೆಟ್ಟಿ, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ರುದ್ರಪ್ಪ ಲಮಾಣಿ, ಟಿ ರಘುಮೂರ್ತಿ, ಜಿಎಸ್ ಪಾಟೀಲ್ ಅವರಿಗೆ ಸ್ಪೀಕರ್ ಸ್ಥಾನ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಪೊನ್ನಣ್ಣ ಅವ್ರನ್ನ ಡೆಪ್ಯೂಟಿ ಸ್ಪೀಕರ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಈ ರೀತಿ ಸಂಭಾವ್ಯರ ಪಟ್ಟಿ ಲಭ್ಯವಾಗ್ತಾ ಇದೆ. ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಬಹುದು, ಹೇಗಿರಬಹುದು ಡಿಕೆ ಶಿವಕುಮಾರ್ ಅವರ ನೂತನ ಸಂಪುಟ ಅಂತ. ಇದು ಒಂದಷ್ಟು ಮಂದಿ ಹಳಬರನ್ನ ಹಾಗೆ ಉಳಿಸಿಕೊಂಡು ಇನ್ನಷ್ಟು ಮಂದಿ ಹೊಸದಾಗಿ ಸೇರಿಸಿಕೊಳ್ಳುವಂತಹ ಒಂದು ಸಂಪುಟ. ಜೊತೆಗೆ ಇದರಲ್ಲಿ ಹೆಚ್ಚಿನ ಯುವಕರಿಗೆ ಪ್ರಾಶಸ್ತ್ಯ ನೀಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಹೆಚ್ಚಾಗಿ ನಾಯಕತ್ವವನ್ನ ಬೆಳೆಸುವಂತಹ ಅನಿವಾರ್ಯತೆ ಕಾಂಗ್ರೆಸ್ಗಿದೆ. ಈಗ ಮುಂದಿನ ಚುನಾವಣೆಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ಸಾಕಷ್ಟು ಬಾರಿ 5 ಬಾರಿ 6 ಬಾರಿ ಶಾಸಕರು ಆಗಿ 3-4 ಬಾರಿ ಸಚಿವರಾಗಿರುವಂತವ್ರನ್ನ ಕೈಬಿಟ್ಟು ಹೊಸದಾಗಿ ಒಂದಷ್ಟು ಜನರನ್ನ ಸೇರಿಸಿಕೊಳ್ಳೋ ಅನಿವಾರ್ಯತೆ ಕಾಂಗ್ರೆಸ್ಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಹೊಸ ಹೆಸರುಗಳು ಕೇಳಿ ಬರ್ತಾ ಇದೆ. ಉದಾಹರಣೆಗೆ ರಿಜ್ವಾನ್ ಅರ್ಷದ್ ಇರಬಹುದು, ಆಮೇಲೆ ಕೆಲವರು ಈಗ ಸಂತೋಷ್ ಲಾಡ್, ಮಧು ಬಂಗಾರಪ್ಪ ಅವರಂತವ್ರನ್ನ ಹಾಗೆ ಉಳಿಸಿಕೊಳ್ಳುವಂತಹ ಒಂದು ಪ್ಲಾನ್ ಅಂತ ಕೂಡ ಹೇಳಲಾಗ್ತಾ ಇದೆ. ಲಕ್ಷ್ಮಣ್ ಸವದಿ ಅವರಿಗೂ ಸ್ಥಾನ ಸಿಗಬಹುದಾ? ಸಾಕಷ್ಟು ಕುತೂಹಲ ಗರಿಗೆದ್ರಿದೆ. ಇದ್ರ ಹಿಂದೆ ಏನೆಲ್ಲ ಲೆಕ್ಕಾಚಾರಗಳಿದೆ ಬಸವರಾಜ್? ನಿರೀಕ್ಷಿತ ಇತ್ತು ಶ್ರೀಲಕ್ಷ್ಮಿ, ಯಾಕಂದ್ರೆ ಈ ಹೆಸರುಗಳು ಬಹುತೇಕ ಅಂತಿಮ ಆಗ್ತವೆ ಅನ್ನುವಂತ ಹಿಂಟ್ಗಳು ಕೆಲವು ದಿನಗಳ ಹಿಂದೆ ಸಿಕ್ಕಿತ್ತು. ಆದ್ರೆ ಒಂದಷ್ಟು ಹಗ್ಗ ಜಗ್ಗಾಟ ನಡೀತಾ ಇರ್ತಕ್ಕಂಥದ್ದು, ಇವ್ರಿಗೆ ಪರ್ಯಾಯ ಹೆಸರುಗಳು ಕೂಡ ಚರ್ಚೆಯಲ್ಲಿ ಇರ್ತಕ್ಕಂಥದ್ದು. ಅಂತಿಮವಾಗಿ ಯಾವೆಲ್ಲ ಹೆಸರುಗಳನ್ನ ಫೈನಲ್ ಮಾಡಬೇಕು, ಯಾವೆಲ್ಲ ಹೆಸರುಗಳ ಬಗ್ಗೆ ಒಂದು ಒಲವು ಹೆಚ್ಚಿನ ಸಂಖ್ಯೆಯಲ್ಲಿತ್ತು, ಅವ ಹೆಸರುಗಳು ಈಗ ಬಹುತೇಕ ಫೈನಲ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಯಾವ್ದು ಸರ್ಪ್ರೈಸ್ ಅಂತ ಕಾಣ್ತಾ ಇಲ್ಲ. ಅದರಲ್ಲಿ ರಿಜ್ವಾನ್ ಅರ್ಷದ್ ಅವರು ಬೆಂಗಳೂರು ಭಾಗದಲ್ಲಿ ಆಗ್ತಾರೆ ಅನ್ನುವಂಥದ್ದು ಇತ್ತಲ್ಲ, ಅದು ಒಂದು ರೀತಿಯಲ್ಲಿ ಸರ್ಪ್ರೈಸ್ ಅನ್ನುವಂಥದ್ದು ಇದೆ. ಯಾಕಂದ್ರೆ ಜಮೀರ್ ಅಹಮದ್ ಅವ್ರಿಗೂ ಕೊಟ್ಟು ರಿಜ್ವಾನ್ ಅವರಿಗೂ ಕೂಡ ಈಗ ಸ್ಥಾನ ಕೊಡ್ತಾರೆ ಅನ್ನುವಂಥದ್ದು ಬಹಳ ಈಗ ಚರ್ಚೆಗೆ ಈಡಾಗತಕ್ಕಂಥದ್ದು. ಯಾಕಂದ್ರೆ ಉತ್ತರ ಕರ್ನಾಟಕದ ಭಾಗದ ಮುಸ್ಲಿಂ ನಾಯಕರುಗಳು ಕೂಡ ಕೇಳ್ತಾ ಇದ್ರು, ಉತ್ತರ ಕರ್ನಾಟಕಕ್ಕೆ ಒಂದು ಕೊಡಬೇಕು ಮತ್ತು ದಕ್ಷಿಣ ಕರ್ನಾಟಕಕ್ಕೆ ಒಂದು ಕೊಡಬೇಕು ಅನ್ನುವಂಥದ್ದು. ಅದು ಕೂಡ ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ವಿವಾದಕ್ಕೆ ಕಾರಣ ಆಗಬಹುದು. ಆದಾಗ್ಯೂ ಕೂಡ ಇವೆಲ್ಲ ಹೆಸರುಗಳು ಚರ್ಚೆಯಲ್ಲಿ ಇದ್ದಂತದ್ದು ನಿರೀಕ್ಷಿತ ಇತ್ತು. ಅದ್ರಾಗ ಈಗ 4 ಜನ ವಾಪಸ್ ಬಂದಿರತಕ್ಕಂಥದ್ದು. ಒಂದು ಶಿವರಾಜ್ ತಂಗಡಗಿ, ಸಂತೋಷ್ ಲಾಡ್, ಮಧು ಬಂಗಾರಪ್ಪ ಮತ್ತು ಚಲುವರಾಯ ಸ್ವಾಮಿ, ಇವರೆಲ್ಲರೂ ಕೂಡ ಹಳೆ ಸರ್ಕಾರದಲ್ಲಿ ಸಚಿವರಾಗಿದ್ರು, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿದ್ರು. ಇನ್ನೊಬ್ರು ಎಸ್ಎಸ್ ಮಲ್ಲಿಕಾರ್ಜುನ್ ಕೂಡ, ಇವರು ಹೆಸರು ಕೂಡ ಬಹುತೇಕ ಅಂತಿಮ ಆಗಿರ್ತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಇನ್ನಷ್ಟೇ ಒಬ್ಬೊಬ್ಬರಿಗೆ ಸಿಎಂ ಅವರು ಕರೆ ಮಾಡಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನೀವು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬನ್ನಿ, ನಿಮಗೆ ಆಹ್ವಾನ ಮಾಡ್ತಾ ಇದ್ದೇವೆ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆ ಪೂರ್ಣ ಪ್ರಮಾಣದ ಮಾಹಿತಿಯನ್ನ ಇನ್ನಷ್ಟೇ ಬರಬೇಕಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಇವೆಲ್ಲ ಹೆಸರುಗಳು ಐಕಾರ್ಯ ಆಗಿದ್ದಾವೆ ಅನ್ನೋಂಥದ್ದು. ಆದ್ರೂ ಅಂತಿಮವಾದಂತಹ ಪಟ್ಟಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕಳಿಸಿರ್ತಕ್ಕಂಥದ್ದು ಇನ್ನಷ್ಟೇ ಸಿಗಬೇಕಾಗಿರ್ತಕ್ಕಂಥದ್ದು. ಅದಾಗಿ ಕೂಡ ಹೆಸರುಗಳು ಬಹು ಚರ್ಚಿತವಾಗಿರ್ತಕ್ಕಂಥದ್ದು. ಬಹುತೇಕ ಇವೇ ಹೆಸರುಗಳು ಅಂತಿಮ ಆಗ್ತವೆ ಅನ್ನೋ ಮಾಹಿತಿಗಳಿತ್ತು, ಈಗ ಅಂತಿಮ ಆಗಿರ್ತಕ್ಕಂಥದ್ದು. ಆದಾಗ್ಯೂ ಕೂಡ ಒಂದಷ್ಟು ಸರ್ಪ್ರೈಸ್ ಹೆಸರುಗಳು ಇದರಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಒಂದು ಎಸ್ ಪಣ್ಣನ್ ಅವ್ರನ್ನ ಡೆಪ್ಯೂಟಿ ಸ್ಪೀಕರ್ ಮಾಡ್ತಾರೆ ಅನ್ನುವಂಥದ್ದು ಮತ್ತು ಜಿಎಸ್ ಪಾಟೀಲ್ ಅವ್ರನ್ನ ಸ್ಪೀಕರ್ ಮಾಡ್ತಾರೆ ಅನ್ನುವಂಥದ್ದು. ಅದು ಕೂಡ ಇನ್ನಷ್ಟು ಸ್ಪಷ್ಟನೆ ಸಿಗಬೇಕಾಗಿದೆ. ಸ್ಪಷ್ಟನೆ ಸಿಕ್ಕಿದ್ದಾದಲ್ಲಿ ಹೊಸ ಸಂಪುಟಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕೋದು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಒಂದಷ್ಟು ವಿರೋಧಗಳಿದ್ರೂ ಕೂಡ ಈ ತರಹದ ಬೆಳವಣಿಗೆಗಳಾಗಿದ್ದಾವೆ ಅನ್ನೋಂಥದ್ದು ಮತ್ತು ಒಂದಷ್ಟು ಹಿರಿಯರಿಗೆ ಇಲ್ಲಿ ಮನೆ ಹಾಕಿಲ್ಲ ಅನ್ನೋಂಥದ್ದು ಬಹಳ ಗಮನಿಸಬೇಕಾಗಿರ್ತಕ್ಕಂಥದ್ದು. ಎಚ್ ಕೆ ಪಾಟೀಲ್ ಆಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ಜಯಚಂದ್ರ ಆಗಿರ್ಬೋದು, ರಾಯ್ ರೆಡ್ಡಿ ಆಗಿರ್ಬೋದು, ಈ ಹೆಸರುಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಮನೆ ಹಾಕಿಲ್ಲ ಅನ್ನುವಂಥದ್ದು ಮತ್ತು ಅಜಯ್ ಸಿಂಗ್ ಅವರ ಹೆಸರಿಗೆ ಸಾಕಷ್ಟು ಒತ್ತಡವನ್ನ ಕೂಡ ಇದ್ದಂತ ಸಂದರ್ಭದಲ್ಲಿ ಹೈಕಮಾಂಡ್ ಅವರನ್ನು ಉಳಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದೆ. ಖರ್ಗೆ ಅವರ ಏನು ಖನಿಜಾ ಫಾತಿಮಾ ಪರ ಬ್ಯಾಟಿಂಗ್ ಮಾಡಿದ್ರು, ಅದು ಫಲಿಸಿಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಮತ್ತು ಶರತ್ ಬಚ್ಚೇಗೌಡ ಪರವಾಗಿ ಕೂಡ ಸಾಕಷ್ಟು ಬ್ಯಾಟಿಂಗ್ ಅನ್ನ ಖರ್ಗೆ ಅವರು ಮಾಡಿದ್ರು. ಈಗ ಬಾಲಕೃಷ್ಣ ಅವರಿಗೆ ಅಂತಿಮವಾದಂತಹ ಮನೆ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಒಂದು ರೀತಿಯಲ್ಲಿ ಇದು ಸಿಎಂ ಡಿಕೆ ಶಿವಕುಮಾರ್ ಅವರ ಬಹುತೇಕವಾದಂತಹ ಪಟ್ಟಿ ಮತ್ತು ಅವರ ಆಪ್ತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆ ಹಾಕುವುದು ಇಲ್ಲಿ ಸ್ಪಷ್ಟ ಆಗಿ ಗೊತ್ತಾಗ್ತಾ ಇದೆ. ಶ್ರೀಲಕ್ಷ್ಮಿ, ಬಸವರಾಜ್, ಡಿಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ ಏನು ನೆಕ್ಸ್ಟ್ಗೆ? ಯಾಕಂತಂದ್ರೆ ಸಿದ್ದರಾಮಯ್ಯನವರ ಆಡಳಿತಾವಧಿಯನ್ನ ನಾವು ನೋಡಿದ್ರೆ ಹಿರಿಯರು, ಅನುಭವಿಗಳು, ಅಹಿಂದ ನಾಯಕರುಗಳು, ಆಮೇಲೆ ತನ್ನ ಆಪ್ತ ಬಳಗ, ಈ ತರ ಎಲ್ಲ ಒಂದಷ್ಟು ಸ್ಟ್ರಾಟಜಿ ಇತ್ತು ಅವರದು. ಡಿಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ ಏನು? ಈ ಒಂದು ಸಂಪುಟ ಯಾವ ರೀತಿಯಲ್ಲಿ ಇರಬೇಕು ಅಂತ ಅವರ ಪರ್ಸ್ಪೆಕ್ಟಿವ್ ಏನಿದೆ, ಅವರ ದೃಷ್ಟಿಕೋನ ಏನಿದೆ, ಏನನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವರು ತಮ್ಮ ಸಂಪುಟವನ್ನ ಈಗ ರಚನೆ ಮಾಡ್ಕೊಳ್ತಾರೆ?
ಶ್ರೀಲಕ್ಷ್ಮಿಯಲ್ಲಿ ಬಹಳ ಸ್ಪಷ್ಟ ಇದೆ. ಬರೀ ಸಿದ್ಧಾಂತ ಒಂದನ್ನೇ ನಾವು ನಂಬ್ಕೊಂಡು ಚುನಾವಣೆ ಮಾಡಕ್ಕಾಗಲ್ಲ ಅನ್ನುವಂಥದ್ದು. ಸಿದ್ಧಾಂತ ಒಂದೇ ಕೂಡ ಚುನಾವಣೆಯನ್ನ ಗೆಲ್ಸಲ್ಲ. ಯಾಕಂದ್ರೆ ಎಲ್ಲ ವರ್ಗದ ಜನರನ್ನ ಗಮನದಲ್ಲಿಟ್ಕೊಂಡು ಕೆಲಸ ಮಾಡಿದಾಗ ಮಾತ್ರ ಬಹುಮತ ಬರೋಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಆಕ್ಟಿವ್ ಆಗಿ ಯಾರೆಲ್ಲ ಕೆಲಸ ಮಾಡ್ತಾರೆ, ಹೆಂಗ್ ಯಾರಿದ್ದಾರೆ, ಫೀಲ್ಡ್ಗೆ ಯಾರು ಹೋಗ್ತಾರೆ, ಸಂಘಟನೆಯನ್ನ ಯಾರು ಮಾಡ್ತಾರೆ, ಸಾರ್ವಜನಿಕರ ಅಹವಾಲುಗಳನ್ನ ಯಾರು ಆಲಿಸ್ತಾರೆ, ಮತ್ತು ಈ ಹಿಂದೆ ಇದ್ದಂತ ಸರ್ಕಾರದಲ್ಲಿ ಯಾರೆಲ್ಲ ಉತ್ತಮವಾದಂತ ಕೆಲಸ ಮಾಡಿದಂತ ಸಚಿವರು ಇದ್ದಾರೆ, ಮತ್ತೆ ಈಗ ಹೊಸದಾಗಿ ಯಾರೆಲ್ಲ ಉತ್ಸುಕರಿದ್ದಾರೆ ಅಂತವರಿಗೆ ಮನೆ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ, ಮತ್ತು ಅಂತವ್ರನ್ನ ಸಚಿವ ಸಂಪುಟದಲ್ಲಿ ಇರಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಬಯಸ್ತಾರೆ ಕೂಡ. ಯಾಕಂದ್ರೆ ಅವರು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಸುಮಾರು 16-18 ಗಂಟೆಗಳ ಕಾಲ ಆಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ಅವರ ಸರಿಸಮನಾಗಿ ಕೆಲಸ ಮಾಡ್ತಕ್ಕಂತ ಸಚಿವ ಸಂಪುಟ ಬೇಕನ್ನುವಂಥದ್ದು ಅವರ ಇರಾದೆ ಇತ್ತು. ಬಹುತೇಕ ಅವರ ಮನವಿಯಂತೆ ಈ ಒಂದು ಸಚಿವ ಸಂಪುಟ ರಚನೆ ಆದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಎಲ್ಲ ವರ್ಗದವರಿಗೂ ಮುಂಚಿನಲ್ಲಿ ಇರ್ತಕ್ಕಂಥ ನಾಯಕರಿಗೆ ಈಗ ಸಚಿವ ಸಂಪುಟ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು. ನೀವು ಗಮನಿಸಿದ್ರೆ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಬಹಳ ಚರ್ಚೆಯಲ್ಲಿ ಇತ್ತು. ಅವರು ಬೇಕು ಅಂತ ಪಟ್ಟಣ ಡಿ.ಕೆ. ಶಿವಕುಮಾರ್ ಅವರು ಹಿಡಿಕೂತಂತ ಸಂದರ್ಭದಲ್ಲಿ ಈಗ ಅವರು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಮಧು ಬಂಗಾರಪ್ಪನವರು ಈಡಿಗ ಸಮುದಾಯದವರು, ಅವರು ಬೇಕು ಅನ್ನೋ ಒಂದು ಪಟ್ಟ ನೀಡಿದಂತ ಸಂದರ್ಭದಲ್ಲಿ ಅವರು ಕೂಡ ಅಕೈರಾಗಿರ್ತಕ್ಕಂಥದ್ದು. ಹೀಗಾಗಿ ಲಕ್ಷ್ಮಣ್ ಸವದಿ ಅವರಿಗೆ ಮಾತು ಕೊಟ್ಟಿದ್ರು, ಅವರ ಹೆಸರು ಕೂಡ ಬಹುತೇಕ ಅಂತಿಮ ಆಗಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಯಾರೆಲ್ಲ ಹೆಸರುಗಳು ಇರಬೇಕು ಅನ್ನುವಂಥದ್ದನ್ನ ಬಯಸ್ತಾ ಇದ್ರು, ಅವು ಅಂತಿಮವಾಗಿರುವಂತಹ ಎಲ್ಲ ಲಕ್ಷಣಗಳು ಈಗ ಕಾಣಿಸ್ತಾ ಇದ್ದಾವೆ. ಶ್ರೀಲಕ್ಷ್ಮಿ. ಬಸವರಾಜ್, ಇನ್ನು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಈ ಹಿಂದೆ ನಯನಾ ಮೋಟಮ್ಮ ಅವರ ಹೆಸರು ಕೇಳಿ ಬಂದಿತ್ತು, ಡಿ.ಕೆ. ಶಿವಕುಮಾರ್ ಅವರ ಸಪೋರ್ಟರ್ ಅಂತ. ಈಗ ಖರ್ಗೆ ಅವರು ಖನೀಜ್ ಫಾತಿಮಾ ಅವರ ಹೆಸರು ಹೇಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾರೆಲ್ಲ ಹೆಣ್ಣು ಮಕ್ಕಳಿಗೆ ಸಂಪುಟದಲ್ಲಿ ಸ್ಥಾನ ಸಿಗಬಹುದು? ಸಂಭಾವ್ಯರ ಪಟ್ಟಿಯಲ್ಲಿ ಹೆಣ್ಮಕ್ಳ ಹೆಸರು ಯಾರ್ಯಾರ್ದಿದೆ? ಶ್ರೀಲಕ್ಷ್ಮಿ, ಈ ಬಗ್ಗೆ ಗೊಂದಲ ಅಂತೂ ಖಂಡಿತವಾಗಿದೆ. ಖನೀಜ್ ಫಾತಿಮಾ ಅವರಿಗೆ ಕೊಡಬೇಕನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒತ್ತಾಸೆ. ಇನ್ನೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಒಂದಷ್ಟು ಹೈಕಮಾಂಡ್ ನಾಯಕರು ಒಲವಿದ್ರು, ಮತ್ತು ಡಿ.ಕೆ. ಶಿವಕುಮಾರ್ ಅವರು ಒಲವಿದ್ದಾರೆ. ಇನ್ನು ಉಳಿದಂತೆ ಹೊಸಬರಿಗೆ ಅವಕಾಶ ಕೊಡಬೇಕನ್ನುವಂತ ಚರ್ಚೆಯಲ್ಲಿತ್ತು. ಅದರಲ್ಲೂ ಬಹಳ ಪ್ರಮುಖವಾಗಿ ಆರತಿ ಕೃಷ್ಣ ಅವರ ಹೆಸರನ್ನ ಹೈಕಮಾಂಡ್ ನಾಯಕರೇ ಸೂಚಿಸುತ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಹೊಸ ಎನ್ಐಆರ್ ಇಲಾಖೆಯನ್ನ ಸ್ಥಾಪನೆ ಮಾಡ್ತಾ ಇರೋದ್ರಿಂದ ಸಾಕಷ್ಟು ವಿದೇಶಾಂಗ ನೀತಿಗಳಲ್ಲಿ ಕೆಲಸ ಮಾಡಿರತಕ್ಕಂತ ಅನುಭವ ಇರತಕ್ಕಂತ ಆರತಿ ಕೃಷ್ಣ ಅವರಿಗೆ ಮನೆ ಹಾಕ್ತಾರೆ ಅನ್ನುವಂತ ಮಾಹಿತಿಗಳಿತ್ತು. ಆದ್ರೆ ಈಗ ಅದಕ್ಕೂ ಕೂಡ ಇನ್ನು ಸ್ಪಷ್ಟನೆ ಸಿಗ್ತಾ ಇಲ್ಲ. ಯಾರಿಗೆ ಮಹಿಳಾ ಕೋಟಾದಡಿ ಒಂದು ಸ್ಥಾನವನ್ನ ಕೊಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ಅಷ್ಟೇ ಅವರು ಕೋರ್ಟ್ ಮೂಲಕ ಒಂದು ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಯಾರಿಗೆ ಮನೆ ಹಾಕಿದ್ದಾರೆ ಅನ್ನೋದು ಸ್ಪಷ್ಟನೆ ಸಿಗ್ತಾ ಇದೆ. ಒಂದು 4-5 ಹೆಸರಂತೂ ಖಂಡಿತವಾಗಿ ಚರ್ಚೆ ಆಗಿದೆ, ಮಹಿಳೆಯರಿಗೆ ಯಾರಿಗೆ ಕೊಡಬೇಕು ಅನ್ನೋದು. ಈಗಷ್ಟೇ ಸ್ಪಷ್ಟನೆ ಸಿಗಬೇಕಾಗಿದೆ, ಯಾರಿಗೆ ಸಚಿವ ಸ್ಥಾನ ಸಿಗ್ತಾ ಇದೆ, ಯಾರಿಗೆ ನಾವು ಮನೆ ಹಾಕಿದೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥದ್ದು. ಶ್ರೀಲಕ್ಷ್ಮಿ.